ಸ್ನೇಹಿತರೆ, ಇಡೀ ಪ್ರಪಂಚ ಮೊನ್ನೆ ಹೊಸ ವರ್ಷದ ಅಮಲಿನಲ್ಲಿ ತೇಲ್ತಾ ಇತ್ತು. ಹೊಸ ವರ್ಷವನ್ನ ಬರಮಾಡಿಕೊಳ್ಳಿಕ್ಕೆ ಎಲ್ಲರೂ ತುದಿಗಾಲಲ್ಲಿ ನಿಂತಿದ್ರು. ಹೊಸ ವರ್ಷವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸ್ತಾ ಇದ್ರು. ಆದರೆ ಇಸ್ರೇಲ್ ಏನ್ ಮಾಡ್ತಾ ಇತ್ತು ಗೊತ್ತಾ? ಇಡೀ ಪ್ರಪಂಚ ಹೊಸ ವರ್ಷದ ಖುಷಿಯಲ್ಲಿ ಇದ್ರೆ, ಇಸ್ರೇಲ್ ಮಾತ್ರ ತನ್ನ ದೊಡ್ಡ ಶತ್ರು ಅಬ್ದುಲ್ ಹದಿ ಸಬಾನನ್ನ ಡ್ರೋನ್ ಮೂಲಕ ದಾಳಿ ಮಾಡಿ ಹತ್ಯೆ ಮಾಡಿದೆ. ಸಬಾ ಹಮಾಸ್ನ ಅತಿದೊಡ್ಡ ಪ್ಲಾಟೂನ್ ಕಮಾಂಡರ್ ಆಗಿದ್ದ. ಹಾಗೆ ಅಕ್ಟೋಬರ್ 7, 2023 ಇಸ್ರೇಲ್ನಲ್ಲಿ ಕಿಬ್ಬುಟ್ಜು ನಿರ್ ಓಜ್ ಮೇಲೆ ದಾಳಿಯ ನೇತೃತ್ವವನ್ನು ಇದೇ ಸಬಾ ವಹಿಸಿಕೊಂಡಿದ್ದ. ಇನ್ನು ಈ ದಾಳಿ ಇದೆಯಲ್ವಾ, ಇಸ್ರೇಲ್ನಲ್ಲಿ ನಡೆದಂತಹ ಅತ್ಯಂತ ಭೀಕರ ದಾಳಿಗಳಲ್ಲಿ ಒಂದು ಅಂತ ಹೇಳಲಾಗುತ್ತೆ. ಇನ್ನು ವರದಿಗಳ ಪ್ರಕಾರ IDF ತನ್ನ ಹೇಳಿಕೆಯಲ್ಲಿ ಅಬ್ದ್ ಅಲ್ ಹದಿ ಸಬಾಹ್ ದಕ್ಷಿಣ ಗಾಜಾದ ಖಾನ್ ಯೂನಿಸ್ ಪ್ರದೇಶದಲ್ಲಿ ಇದ್ದ ಈತನನ್ನ ಗುರಿಯಾಗಿಸಿ ಕೊಲ್ಲಲಾಗಿದೆ. ಇನ್ನು ಗುಪ್ತಚರ ಮಾಹಿತಿಯ ಆಧಾರದ ಮೇಲೆ ಈ ಕಾರ್ಯಾಚರಣೆಯನ್ನು IDF ಮತ್ತು ಇಸ್ರೇಲಿ ಭದ್ರತಾ ಏಜೆನ್ಸಿಗಳು ಜಂಟಿಯಾಗಿ ನಡೆಸಿದ್ವು. ಇನ್ನು ಸಬಾಹ್ ಬಹಳ ಸಮಯದಿಂದ ಖಾನ್ ಯೂನಿಸ್ನಲ್ಲಿ ಆಶ್ರಯ ಪಡಿತಾ ಇದ್ದ. ಇನ್ನು ಈತ ಹಮಾಸ್ನ ಹಲವು ಭಯೋತ್ಪಾದಕ ದಾಳಿಯ ಮಾಸ್ಟರ್ ಮೈಂಡ್ ಕೂಡ ಆಗಿದ್ದ. ಇನ್ನು ಇದಕ್ಕೂ ಮುನ್ನ IDF ಜಬಾಲಿಯಾ ಮತ್ತು ಬೀಟ್ ಲಹಿಯಾ ಪ್ರದೇಶಗಳಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ 14 ಹಮಾಸ್ ಭಯೋತ್ಪಾದಕರನ್ನ ಹತ್ಯೆ ಮಾಡಿತ್ತು. ಇದರಲ್ಲಿ 7 ಭಯೋತ್ಪಾದಕರು ಅಕ್ಟೋಬರ್ 2023 ನಡೆದಂತಹ ದಾಳಿಯಲ್ಲಿ ಭಾಗಿಯಾಗಿದ್ರು. ಈ ಭಯೋತ್ಪಾದಕರ ಪತ್ತೆಗೆ IDF ಭಾರಿ ಕಾರ್ಯಾಚರಣೆಯನ್ನ ನಡೆಸಿತ್ತು. ಇನ್ನು ಸ್ನೇಹಿತರೆ, ಅಕ್ಟೋಬರ್ 7 ಬಹಳ ದೊಡ್ಡ ಒಂದು ದಾಳಿ ಇಸ್ರೇಲಲ್ಲಾಯಿತು. ಇನ್ನು ಈ ದಾಳಿಯಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಜನರು ಕೊಲ್ಲಲ್ಪಟ್ಟರು. 250ಕ್ಕೂ ಹೆಚ್ಚು ಜನರು ಒತ್ತೆಯಾಳುಗಳಾಗಿದ್ರು. ಇನ್ನು 100ಕ್ಕೂ ಹೆಚ್ಚು ಒತ್ತೆಯಾಳುಗಳು ಇನ್ನೂ ಕೂಡ ಹಮಾಸ್ ವಶದಲ್ಲಿದ್ದಾರೆ. ಈ ದಾಳಿಯಿಂದಾಗಿ ಇಸ್ರೇಲ್ ತೀವ್ರ ಭದ್ರತಾ ಸವಾಲುಗಳನ್ನು ಎದುರಿಸಿತು. ಇನ್ನು ಇಸ್ರೇಲ್ ದಾಳಿಯಿಂದಾಗಿ ಗಾಜಾದಲ್ಲಿ ಮಾನವೀಯ ಬಿಕ್ಕಟ್ಟು ಹೆಚ್ಚುತ್ತಾ ಇದೆ. ಇಲ್ಲಿಯವರೆಗೆ ಗಾಜಾದಲ್ಲಿ 45,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಆದರೆ ಕದನ ವಿರಾಮದ ಬೇಡಿಕೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಾಗ್ತಾ ಇದೆ. ಇನ್ನು ಒತ್ತೆಯಾಳುಗಳನ್ನು ಬಿಡಿಸದೇ ಇರೋದಕ್ಕೆ ಇಸ್ರೇಲ್ನ ಜನರೇ ನೆತನ್ಯಾಹು ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿರೋದು ಕೂಡ ಉಂಟು.